ನಮ್ದಿದು 25 ಗುಂಟೆ ಜಾಗ ಇದೆ. 25 ಗುಂಟೆಲಿ ಇದೊಂದ್ ಶೆಡ್ ಇದೆ. ಈ ಶೆಡ್ ಬಂದ್ಬಿಟ್ಟು 20 ಅಡಿ ಅಗಲ, 30 ಅಡಿ ಉದ್ದ ಇದೆ. ನೀರ್ ಒಳಗೆ ಏನಾದ್ರು ಪಾಸ್ ಆಯ್ತು ಅಂದ್ರೆ ಒಳಗಡೆ ಬ್ಯಾಕ್ಟೀರಿಯಾ ಬೆಳೆಯಕ್ ಸ್ಟಾರ್ಟ್ ಆಗುತ್ತೆ. ಚಿಕ್ಕ ಪಿಳ್ಳೆಗಳಿರೋ ಜಾಗ ಮಾತ್ರ ನೆಟ್ ಹಾಕಿದೆ. ಅದಕ್ ಮಾತ್ರ ನೆಟ್ ಹಾಕಿದೀವಿ. ಇವಕ್ಕೇನ್ ಬೇಕಾಗಲ್ಲ, ಯಾಕಂದ್ರೆ ಈ ಕೋಳಿ ಇರೋದಕ್ಕೆ 10 ಅಡಿ ಪ್ಲಸ್ ಮರಿಗಳು ಕಾವಿ ಕೂರ್ಸಕ್ಕೆ ಅಂತ ಹೇಳ್ಬಿಟ್ಟು ಅದೊಂದ್ 10 ಅಡಿ ಇದ್ದಿದ್ರೆ ಬೇಕಾದಷ್ಟು ಆಗೋದು. ನೋಡಿ ಇಲ್ಲಿ ಅಜೋಲ ಹಾಕ್ತಾ ಇದಾರೆ. ಇಲ್ಲಿ ಫೀಡ್ಸ್ ಬಂದ್ಬಿಟ್ಟು ನಾವು ರಾಗಿ, ಒಂದ್ ಸ್ವಲ್ಪ ಮುಸ್ಕಿನ ಜೋಳ, ಜೊತೆಗೆ ಅಕ್ಕಿನೂ ಹಾಕ್ತಿವಿ. ಅಕ್ಕಿ ಇದ್ರೆ ಆ ಕೃತಕವಾಗಿ ಮರಿ ಮಾಡಿಸಿರ್ತಿರಲ್ಲ, ಅದ್ರ ಕೈಲಿ ಕೂರ್ಸಿ ಮರಿ ಮಾಡಿಸಿ ಚಾನ್ಸೇ ಇಲ್ಲ, ಕೂರೋದೇ ಇಲ್ಲ ಕಾಳು. ನಮ್ದಿದು 25 ಗುಂಟೆ ಜಾಗ ಇದು. 25 ಗುಂಟೆಲಿ ನಾವು ಫೆನ್ಸಿಂಗ್ ಮೆಸ್ ಹಾಕಿದೀವಿ. 7 ಅಡಿ ಹೈಟು ಮೆಸ್ ಹಾಕಿರೋದು. ನೋಡಿ ಇಲ್ಲೇ ಗೊತ್ತಾಗುತ್ತೆ. ಇದು ನಾನು ಒಂದ್ 6 ಅಡಿ ಅಂದ್ರೆ ಇದು ಅರ್ಧ ಅಡಿ ಮೇಲಿದೆ, ಇನ್ನೊಂದ್ 3 ಇಂಚ್ ಕೆಳಗ್ ಊಣಿರೋದು. ಇಷ್ಟು ಇದು 7 ಅಡಿ ಮೆಸ್ಸು. ಹೆಚ್ಚು ಕಡಿಮೆ ಇದು 4 ರೋಲ್ ಬರುತ್ತೆ. ಆ 4 ರೋಲ್ ನ ಬಳಸಿದಿವಿ. ಅದು ಒಂದ್ ರೋಲ್ ಬಂದ್ಬಿಟ್ಟು 6,000 ಚಿಲ್ಡ್ರನ್ ಅಮೌಂಟ್ ಇತ್ತು ನಾವು ತಂದಾಗ. ಈಗ ಎಷ್ಟಿದೆಯೋ ಗೊತ್ತಿಲ್ಲ. ನಾನು ಇದು ಅಲ್ಲೇ 2 ವರ್ಷದ ಹಿಂದೆ ತಂದಿದ್ದು. ನಾವು ಫೆನ್ಸಿಂಗಿಗೆ ಜಾಸ್ತಿ ಖರ್ಚಾಗಿರೋದು ನಮ್ಮಲ್ಲಿ. ಬೇರೆ ಎಲ್ಲದಕ್ಕಿಂತ ಫೆನ್ಸಿಂಗಿಗೆನೆ ಸ್ವಲ್ಪ ಖರ್ಚು ಜಾಸ್ತಿ ಬಂದಿರೋದು. ಈ ಶೆಡ್ ಅದ್ರ ಜೊತೆಗೆ ಈ ಶೆಡ್ 25 ಗುಂಟೆಲಿ ಇದೊಂದ್ ಶೆಡ್ ಇದೆ. ಈ ಶೆಡ್ ಬಂದ್ಬಿಟ್ಟು 20 ಅಡಿ ಅಗಲ, 30 ಅಡಿ ಉದ್ದ ಇದೆ. ಇದ್ರಲ್ಲಿ ಈ ಸೈಡು ಅಂದ್ರೆ ಇದು ಅದು ಈಸ್ಟ್ ಅಂದ್ರೆ ಪೂರ್ವ, ಅದು ಪಶ್ಚಿಮ. ಪೂರ್ವ ಪಶ್ಚಿಮಕ್ಕೆ ನಾವು ಶೆಡ್ ಮಾಡಿರೋದು. ಪೂರ್ವಕ್ಕೆ ಬಾಗ್ಲಿದೆ. ಜೊತೆಗೆ ಇಲ್ಲಿ ನೀವು ನೋಡ್ಬೋದು, ಇಷ್ಟೇ ಗೋಡೆ ಇಟ್ಟಿರೋದು ನಾವು. 2 ಬೇಸ್ ಮಾತ್ರ ಗೋಡೆ ಇಟ್ಟಿರೋದು. ಇನ್ನಿತರ ಇದಷ್ಟುನು ಮೆಸ್ ಹಾಕಿದೀವಿ. ಯಾಕೆ ಅಂದ್ರೆ ಇಲ್ಲಿ ಗಾಳಿ ಚೆನ್ನಾಗ್ ಆಡ್ಬೇಕು. ಕೋಳಿ ಶೆಡ್ಗೆ ಕಾವಿರುತ್ತೆ, ಅದ್ರ ಜೊತೆಗೆ ಇಲ್ಲಿ ಯಾವ್ದಾದ್ರು ರೋಗಗಳು ಬರುತ್ತೆ ಅನ್ನೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು, ಗಾಳಿ ಈ ಕಡೆಯಿಂದ ಆ ಕಡೆ ಹೋಗ್ಲಿ, ತೂರ್ ಹೋಗ್ಲಿ ಅಂತ ಹೇಳ್ಬಿಟ್ಟು ಈ ಮೆಸ್ ಹಾಕಿರ್ತೀವಿ. ಈ ಮೆಸ್ಸಿನ ಜೊತೆಗೆ ಈಗ ರೀಸೆಂಟ್ ಆಗಿ ಇದು ಗ್ರೀನ್ ಮೆಸ್ ಹಾಕಿರೋದು. ಯಾಕಪ್ಪ ಅಂದ್ರೆ ಈ ಬೇಸಿಗೆ ಬಿಸಿಲು ಸ್ಟಾರ್ಟ್ ಆದ್ರೆ ತುಂಬಾ ಒಳಗಡೆನೆ ಕಾವು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಈ ಶೆಡ್ ನಟ್ ಹಾಕಿದೀವಿ. 2 ಕಡೆ ಹಾಕಿದೀವಿ ಹಿಂಗೇನೆ. ಅದು ಮಳೆಗಾಲದಲ್ಲಿ ತೆಗಿತೀರ ಅದು ಶೆಡ್? ಮಳೆಗಾಲದಲ್ಲಿ ತೆಗಿಲೇಬೇಕಾಗುತ್ತೆ. ಗಾಳಿ ಆಡ್ಲಿಲ್ಲ ಅಂದ್ರೆ, ಏನಾದ್ರೂ ನೀರ್ ಒಳಗೆ ಏನಾದ್ರು ಪಾಸ್ ಆಯ್ತು ಅಂದ್ರೆ ಒಳಗಡೆ ಬ್ಯಾಕ್ಟೀರಿಯಾ ಬೆಳೆಯಕ್ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಅದನ್ನ ತೆಗಿತೀವಿ. ಡ್ರೈ ಆಗ್ಬೇಕದು ಶೆಡ್. ಈಗಂತೂ ಒಣಗಿದೆ, ಫುಲ್ ಡ್ರೈ ಇದೆ ಶೆಡ್. ಅದ್ರ ಜೊತೆಗೆ ಈ ಏರಿಯಾ ನೋಡಿ, ಇದು ನಾನು ಹೇಳ್ದೆ ಆಗ್ಲೇನೆ, ಇದು ಮರಿ ಬಿಟ್ಕೊಳ್ಳೋದಕ್ಕೆ ಅಂದ್ರೆ 20 ದಿವಸದಿಂದ 1 ತಿಂಗಳು 2 ತಿಂಗಳು ಮರಿ ಬಿಟ್ಕೊಳ್ಳೋದಕ್ಕೆ. ಇದು ಒಂದ್ ಗುಂಟೆ ಇರ್ಬೋದೇನೋ ಅಷ್ಟೇ. 1 ಗುಂಟೆ ಜಾಗನ ಬಿಟ್ಕೊಂಡಿದೀವಿ. ಓವರ್ ಆಲ್ ಅಷ್ಟ್ ಬಿಟ್ಕೊಂಡಿದೀವಿ. ಇಲ್ಲಿ ಒಂದ್ ಸ್ವಲ್ಪ ಹಿಪ್ನೇರಳೆ ಗಿಡಗಳು, ನಮ್ದು ಹಳೆ ಗಿಡ ಇತ್ತು, ಅದನ್ನೇ ದೊಡ್ಡದಾಗಿ ಬೆಳ್ಕೊಳೋ ರೀತಿ ಬಿಟ್ಟಿದೀವಿ. ಕಾರಣ ಏನಪ್ಪಾ ಅಂದ್ರೆ, ಈ ಗಿಡಗಳ ಕೆಳಗಡೆ ಬಿಸಿಲು ಟೈಮಲ್ಲಿ ಕೋಳಿ ಹೋಗಿ ಕೂರುತ್ತೆ ರೆಸ್ಟಿಗೆ. ಫುಡ್ ತಿನ್ಬಿಟ್ಟು ರೆಸ್ಟಿಗೆ ಅಂತ, ಅಂದ್ರೆ ಬಿಸಿಲು ಈ ಟೈಮಲ್ಲಿ ಜಾಸ್ತಿ ಅಲ್ವಾ, ಹಂಗಾಗಿ ಕೂರುತ್ತೆ. ಅಂದ್ರೆ ಈಗ ನೀವು ಮೇಲ್ಗಡೆ ನೆಟ್ ಹಾಕಿದಿರಲ್ಲ, ಮೇಲ್ಗಡೆ ನೆಟ್ ಹಾಕಿರೋದು ಬರೇ ಚಿಕ್ಕ ಪಿಳ್ಳೆಗಳಿರೋ ಜಾಗ ಮಾತ್ರ ನೆಟ್ ಹಾಕಿದ್ವಿ. ಅದಕ್ ಮಾತ್ರ ನೆಟ್ ಹಾಕಿದೀವಿ. ಇವಕ್ಕೇನ್ ಬೇಕಾಗಲ್ಲ, ಯಾಕಂದ್ರೆ ಏನಾದ್ರು ಒದ್ದು ಹೊಡೆಯಕ್ ಬಂತಂದ್ರು ಕೂಡ ಇವು ಓಡ್ ಬರ್ತಾವಿಲ್ಲ ಅಂದ್ರೆ ಅಲ್ಲಿ ಗಿಡದಡೆ ಇರ್ತವೆ, ಸಿಕ್ಕಲ್ಲ. 3ನೇ ತಿಂಗಳಷ್ಟೊತ್ತಿಗೆ ಆಲ್ರೆಡಿ ದೊಡ್ಡದಾಗಿರುತ್ತೆ. ಅದು ರೆಕ್ಕೆ ಬಲ್ತಿರುತ್ತೆ, ಸ್ವಲ್ಪ ಸೇಫ್ಟಿಯಾಗಿ ಓಡಾಡುತ್ತೆ, ಹಾರಾಡುತ್ತೆ. ಜೊತೆಗೆ ಇಲ್ಲೂ ಕೂಡ ನೋಡಿ ಈ ತರ ಎಲ್ಲಾ ಸೊಗೆ ಹಾಕಿದೀವಿ ನಾವು. ನೋಡಿ ಈ ತರ ಸೊಗೆ ಹಾಕಿರ್ತೀವಿ, ಅಲ್ಲಿ ಸೇರ್ಕೊಳ್ತಾವ ಹೋಗಿ. ಏನಾರ ಯಾವ್ದಾರು ಅಟ್ಯಾಕ್ ಮಾಡಕ್ ಬರುತ್ತೆ, ಅದು ಸೇರ್ಕೊಳ್ತೀವಿ. ಈಗ ನೀವು ಟೋಟಲಿ ಇಷ್ಟು ಜಾಗದಲ್ಲಿ ಈಗ ನಿಮ್ ಕೋಳಿ ಎಷ್ಟಿದೆ? ಈಗ ಪ್ರೆಸೆಂಟ್ ನಮ್ಮದ್ ಕೋಳಿ ಬಂದ್ಬಿಟ್ಟು, ದೊಡ್ಡ ಕೋಳಿ ಬಂದ್ಬಿಟ್ಟು 90 ಕೋಳಿ ಇದೆ. ಒಂದು 50 ಈಗ ಮರಿಗಳು ನೋಡಿದ್ರಿ ನೀವೇನೆ, ಒಂದು 50ರಿಂದ 60 ಮರಿ ಇದೆ. ಬಟ್ ನಮ್ದು ಇದು ಶೆಡ್ ಬಂದ್ಬಿಟ್ಟು, ಈಗ ತಜ್ಞರೇ ಹೇಳೋ ಪ್ರಕಾರ ಹೋದ್ರೆ 600 ಕೋಳಿ ಶೆಡ್. ಹೆಂಗೆ ಅಂದ್ರೆ 30 × 60, 1 ಸ್ಕ್ವೇರ್ ಫೀಟ್ 1 ಕೋಳಿ. ಯಾವ್ದು ಬಾಯ್ಲರ್ ಕೋಳಿ. ನಮ್ ಕೋಳಿ ಹಂಗಲ್ಲ, ನಾಟಿ ಕೋಳಿ. ಬೇಕಾದ್ರೆ ಇದ್ರಲ್ಲಿ 600ಕ್ಕೆ 200 ಸೇರಿಸ್ರಿ, 200 ಸೇರಿಸ್ರಿ ಇರುತ್ತೆ. ಯಾಕಂದ್ರೆ ನೀವು ಒಳಗ್ ನೋಡಿದ್ರಿ ದಿಮ್ಮಿಗಳು ಹಾಕಿದ್ವಿ ಅಲ್ಲಲ್ಲೇ. ನಮ್ಮ 89ಕ್ಕೆ ಅಷ್ಟು ಸಾಕು. 2-3 ದಿಮ್ಮಿ ಹಾಕಿದ್ರೆ ಅದ್ರ ಮೇಲೆ ಕೂತಿರುತ್ತೆ. ಬಟ್ ನೀವು ಅದೇ ಪೂರ್ತಿ ಜಾಸ್ತಿ ಆದಂಗೆ ರ್ಯಾಕ್ ತರ ಕಟ್ಟಿದ್ರೆ ಸಾಕು. ನೀವು ಸ್ವಂತಕ್ಕೆ ಏನ್ ಸಿಕ್ಕುತ್ತೆ, ಯಾವ ದಿಮ್ಮಿ ಸಿಕ್ಕುತ್ತೋ ಅದನ್ನ ಕಟ್ಟಿ, ಪರವಾಗಿಲ್ಲ, ಏನ್ ಸಮಸ್ಯೆ ಇಲ್ಲ. ನಾವು ನಮ್ಮಲ್ಲಿ ಇಲ್ಲಿ ಏನ್ ಸಿಕ್ಕುತ್ತೋ ಅದನ್ನೇ ಕಟ್ಟಿದೀವಿ. ಕೆಲವು ಸರಿ ನುಗ್ಗೆ ಗಿಡದ ದಿಮ್ಮಿನೇ ಕಟ್ಟಿರ್ತೀವಿ. ಯಾಕೆಂದ್ರೆ ಅವಾಗ ಏನಿರುತ್ತೋ ಅದ್ರ ಮೇಲೆ ಕೂರ್ಬೇಕಷ್ಟೇ. ನಾವು ಹೋಗ್ಬಿಟ್ಟು ಏನೋ ಕಬ್ಬಣ ತರ್ತೀವಿ, ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನಿಮಗೆ ಇಷ್ಟು ಮಾಡಿದಿರಲ್ಲ, ಇಷ್ಟಕ್ಕೆ ಟೋಟಲ್ ಓವರ್ ಆಲ್ ಆಗಿ ಎಲ್ಲಾ ಸೇರ್ಕೊಂಡು ಶೆಡ್ಡಿಗೆ ಎಷ್ಟು ಖರ್ಚಾಗಿದೆ? ಶೆಡ್ ಮತ್ತೆ ಔಟ್ ಸೈಡ್ ಹಾಕಿರೋ ಮೆಸ್ಸು ಎಲ್ಲದಕ್ಕೂ. ನಾವು ಸ್ಟಾರ್ಟಿಂಗ್ ಅಲ್ಲಿ ಅದು ತಪ್ಪು ಮಾಡಿದ್ಬಿಟ್ಟಿದ್ವಿ. ಶೆಡ್ ಮಾಡದೆ ಹೋದ್ರು ನಡೆಯೋದು. ಶೆಡ್ ಮಾಡದೆ ಹೋದ್ರೆ ಹೆಂಗ್ ನಡೆಯೋದು ಅಂದ್ರೆ, ಈ ರೀತಿ ಫೆನ್ಸಿಂಗ್ ಹಾಕೊಂಡು ಬರೀ ಈ ಶೀಟ್ ಹಾಕ್ದಂಗೆ ಗರಿಲ್ ಮಾಡಿದ್ರುನು
20 ಅಡಿ ಏನ್ ಬೇಕಾಗಿಲ್ಲ. ನನ್ನ ಈ ಕೋಳಿ ಇರೋದಕ್ಕೆ 10 ಅಡಿ ಪ್ಲಸ್ ಮರಿಗಳು ಕಾವಿ ಕೂರ್ಸಕ್ಕೆ ಅಂತ ಹೇಳ್ಬಿಟ್ಟು ಅದೊಂದ್ 10 ಅಡಿ ಇದ್ದಿದ್ರೆ ಬೇಕಾದಷ್ಟು ಆಗೋದು. ಬಟ್ ನಾನ್ ಜಾಸ್ತಿ ಮಾಡ್ಬೇಕು ಅನ್ನೋ ಕಾರಣಕ್ಕೇನೆ ಮಾಡಿದ್ದು. ನಾನು ಹೇಳ್ದೆ ನಿಮ್ಗೆ ಅವಾಗ್ಲೇನೆ ಕಾವೇರಿ ತಂದ್ ಬಿಟ್ಟಿದ್ವಿ ಅಂತ. ಆ ಟೈಮಲ್ಲಿ ಮಾಡ್ಕೊಂಡಿದ್ ಶೆಡ್ ಇದು. ಈಗ ಕೂಡ ನನಗೆ ಇದು 600ರಿಂದ 1000 ಕೋಳಿ ಬಿಟ್ರು ನಡೆಯುತ್ತೆ. ಅಷ್ಟು ದೊಡ್ಡದಾಗಿದೆ ಶೆಡ್. ಬಟ್ ನಮ್ಮಲ್ಲಿ ಈಗ ಮರಿಗಳು ನಾವು 6 ತಿಂಗಳಿಂದ ಡೆವಲಪ್ ಮಾಡ್ತಿರೋದ್ರಿಂದ ಒಂದಷ್ಟು ಕೊಡ್ತಾ ಹೋಗ್ತಿವಿ ಅಂತಲೂ ಹೇಳ್ದೆ ನಿಮ್ಗೆ. ಹಂಗಾಗಿ ನಾವು ಎಷ್ಟು ಬೇಕು ಅಷ್ಟು ಇಟ್ಕೊಂಡಿದೀವಿ, ಒಂದಷ್ಟನ್ನ ಕೊಡ್ತಾ ಹೋಗ್ತಿವಿ. ಹುಂಜಗಳನ್ನ ಆದಷ್ಟು ಸೇಲ್ ಮಾಡ್ತೀವಿ. ಹುಂಜಗಳು ನಿಮ್ಗೆ ರೇಷೆ ಹೇಳಿಲ್ಲ ಅನ್ಕೋತೀನಿ. 10 ಕೋಳಿಗೆ ಒಂದು ಹುಂಜ ಇರ್ಬೇಕು. 10 ಕೋಳಿಗೆ ಒಂದು ಹುಂಜ ಇದ್ರೆ ಸಾಕು. ತುಂಬಾ ಹುಂಜಗಳಾದ್ರೆ ಏಟಗಳನ್ನ ಎಳ್ದಾಡುತ್ತೆ, ಅದನ್ನ ಕಾಯಿಲೆ ಕಡುತ್ತೆ, ಎಳ್ದಾಡಿ ಕಿತ್ತಾಡಿ ಏನೇನೋ ಮಾಡ್ತವೆ. ಮತ್ತೆ 1:10 ಇದ್ರೆ ಯಾವ್ದು ಸಮಸ್ಯೆ ಇರಲ್ಲ. ಮತ್ತೆ ಮೊಟ್ಟೆಗಳು ಕ್ಲೀನ್ ಆಗಿ ಹ್ಯಾಚಿಂಗ್ ಆಗುತ್ತೆ. ಮರಿಗಳನ್ನ ಕೂರಿಸ್ದಾಗ ವೇಸ್ಟ್ ಬರಲ್ಲ ಮೊಟ್ಟೆಗಳು ಮರಿ ಕೂರಿಸ್ದಾಗ. ಸೊ ಈ ತರ ನಾವು ಮಾಡ್ತಾ ಇದೀವಿ. ಈಗ ನೀವು ಮೊಟ್ಟೆಗಳು ಮರಿ ಕೂರಿಸ್ತಿರಲ್ಲ, ಅವಾಗ ಅದ್ರಲ್ಲಿ ಎಷ್ಟು ಹುಂಜ ಸಿಗುತ್ತೆ ಅಂತ ಅದೊಂದ್ ರೇಷೆ ಏನಾದ್ರು ಗೊತ್ತಾಗುತ್ತೆ? 50ರಿಂದ 160 ಕೋಳಿಗೆ ನನ್ನಲ್ಲಿ 30 ಹುಂಜ ಬಂದಿದೆ. 30 ಹುಂಜ. ಅಂದ್ರೆ ಈಗ 150 ಆಲ್ರೆಡಿ ಮರಿ ಕೋಳಿ ಎಲ್ಲ ಸೇರಿ ಇದೆ. ಅದ್ರಲ್ಲಿ ನಾನು 30 ಹುಂಜನ ಮಾರಿದ್ದೀನಿ. ಹಂಗಾಗಿ ಅಷ್ಟ್ರಲ್ಲಿ 30 ಬಂದಿದೆ. ರೇಷ್ ಹೇಳೋದಾದ್ರೆ ಎಷ್ಟು ಬರುತ್ತೆ ಅಲ್ಲಿಗೆ ಒಂದು 10% 10 to 15% ಬರ್ಬೋದು. 10 to 15% ಬರುತ್ತೆ. ಅಂದ್ರೆ ನೀವು ಬೇಕಾದ್ರೆ 10% ಮಾತ್ರ, ನಿಮಗೆ ಬೇಕಾದ್ರೆ 10%. ನಮಗ್ 10 ಬೇಕಾಗಿಲ್ಲ, ಅಂದ್ರೆ 10% ಬೇಕು. 15% ಬರುತ್ತೆ. 15 to 20% ಬರುತ್ತೆ ಅಷ್ಟೇ ಹುಂಜಗಳು. ಇನ್ನು ಉಳಿದಿದ್ದೆಲ್ಲ ಏಟನೆ ಬರ್ತದೆ. ಈಗ ಅದಕ್ಕೆ ಫೀಡಿಂಗ್ ಅಂತ ಬಂದ್ರೆ ಏನೇನ್ ಕೊಡ್ತೀರಾ? ನೋಡಿ, ನಾವು ಫೀಡಿಂಗ್ಸ್ ಬನ್ನಿ, ನಮ್ಮ ಅಮ್ಮ ತಂದ್ರು. ಈಗ ಅಜೋಲಾ ತಂದಿದ್ದಾರೆ. ನಮ್ದೊಂದು ಅಜೋಲಾ ತೊಟ್ಟಿ ಇದೆ. ಆ ತೊಟ್ಟಿಯಿಂದ ಅಜೋಲಾ ತಂದು ಹಾಕ್ತವ್ರೆ. ನೋಡಿ ಯಾವ ರೀತಿ ತಿಂತಾ ಇದೆ, ಕಿತ್ತಾಡ್ಕೊ ತಿಂತವೆ. ನೋಡಿ ಇಲ್ಲಿ ಅಜೋಲಾ ಹಾಕ್ತಾ ಇದಾರೆ. ನೋಡಿ ಯಾವ ರೀತಿ ತಿಂತವೆ. ಇದು ಗ್ರೀನ್ ಮತ್ತೆ ಗ್ರೀನರಿ ತುಂಬಾ ಕಡಿಮೆ ಇರೋದ್ರಿಂದ ಈಗ ಪ್ರೋಟೀನ್ ಸಿಕ್ಬೇಕಲ್ವಾ, ಓಕೆ, ಹಂಗಾಗಿ ಅಜೋಲಾ ತಂದು ಹಾಕ್ತವ್ರೆ. ಅಜೋಲಾ ತಿಂತಾ ಇದಾವೆ ನೋಡಿ, ತುಂಬಾ ಚೆನ್ನಾಗಿ ತಿಂತವೆ. ಅಜೋಲಾ ಆಗ್ಲಿ. ಫೀಡ್ಸ್ ಬಂದ್ಬಿಟ್ಟು ನಾವು ರಾಗಿ, ಒಂದ್ ಸ್ವಲ್ಪ ಮುಸ್ಕಿನ ಜೋಳ, ಜೊತೆಗೆ ಅಕ್ಕಿನೂ ಹಾಕ್ತಿವಿ ಅಕ್ಕಿ ಇದ್ರೆ. ಇಲ್ಲ ಅಂದ್ರೆ ಕೆಲವು ಸರಿ ಫೀಡ್ಸ್ ತರ್ಬೇಕಾಗತ್ತೆ. ಯಾವ್ ತರ್ತೀವಿ? ಲೇಯರ್ ಫೀಡ್ಸ್ ತರ್ತೀವಿ. ಏನಾದ್ರೂ ನಮ್ಗೆ ಲಭ್ಯತೆನೇ ಇಲ್ಲ, ಈಗ ರಾಗಿನೂ ಇಲ್ಲ. ರಾಗಿ ನಾವು ಕೋಳಿಗೆ ಅಂತ ಹೇಳ್ಬಿಟ್ಟು ಯಾವ್ದ್ರದ್ದು ಹಿಟ್ಟಿ ಮಿಲ್ಲಲ್ಲಿ ಸಿಕ್ಕುತ್ತಲ್ಲ ವೇಸ್ಟ್ ರಾಗಿ, ಅದೇ ತರೋದು. ಆ ರಾಗಿ ಏನಾದ್ರೂ ಸಿಕ್ಲಿಲ್ಲ, ಅಕಸ್ಮಾತ್ ಅಕ್ಕಿನೂ ನಮ್ಮಲ್ಲಿ ಲಭ್ಯತೆ ಇಲ್ಲ, ಮುಸ್ಕಿನ ಜೋಳನೂ ಇಲ್ಲ ಅಂದಾಗ ಫೀಡ್ಸ್ ತರ್ತೀವಿ. ಯಾವ್ದು ಲೇಯರ್ ಫೀಡ್ಸ್ ತರ್ತೀವಿ. ಅದು ಕೂಡ ಕಾಸ್ಟ್ ಜಾಸ್ತಿ ಇದೆ. ಹಂಗಾಗಿ ನಾವು ಅದನ್ನ ಜಾಸ್ತಿ ಬಳಸಲ್ಲ. ಈಗ ನೀವು ಇದು ಕೊಡೋಂತ ಫೀಡ್ ಇಷ್ಟೇನೆ? ಇದು ಬಿಟ್ಟು ಸ್ಪೆಷಲ್ ಆಗಿ ಯಾವ್ದೇ ಫೀಡ್ ಕೊಡಲ್ಲ? ಈಗ ನೀವು ಅಜೋಲಾ ಅಂತಂದ್ರೆ ಒಂದು ದಿನಕ್ಕೆ ಎಷ್ಟು ಕೆಜಿ ಕೊಡ್ತೀರಿ? ಇದು ಅಜೋಲಾ ನಮ್ದು ಒಂದೇ ತೊಟ್ಟಿ ಇರೋದು. ಇದಕ್ ಬೇಕು ಕನಿಷ್ಠ ಅಂದ್ರೆ ಒಂದ್ 3ರಿಂದ 4 ಕೆಜಿ ಬೇಕು ಅಜೋಲಾ ಪ್ರತಿದಿನ. ಎಷ್ಟು ಕೋಳಿಗೆ? ಅಂದ್ರೆ ಒಂದ್ 100 ಕೋಳಿ ಐತೆ ಅಂದ್ರೆ 3-4 ಕೆಜಿನಾದ್ರೂ ಬೇಕು. ಬಟ್ ನಮ್ಮಲ್ಲಿ ಅಷ್ಟೊಂದ್ ಲಭ್ಯತೆ ಇಲ್ಲ. ಒಂದ್ 1.5 ಕೆಜಿ 2 ಕೆಜಿ ಇರ್ಬೋದು, ಅಷ್ಟ ಹಾಕ್ತಿದೀವಿ. ಇನ್ನು ಉಳ್ದಿದ್ದೆಲ್ಲ ಮೇಯ್ಕೊಳ್ಳುತ್ತೆ, ಹಸಿರು ಮೇವ್ ಮೇಯುತ್ತೆ. ಈಗ ನಿಮಗೆ ಪ್ರೋಟೀನ್ ಜಾಸ್ತಿ ಸೋರ್ಸ್ ಅಂತಂದ್ರೆ ಅಜೋಲಾನೇ ಪ್ರೋಟೀನ್ ಸೋರ್ಸ್. ಈಗ ನೀವು ಏನ್ ಎಲ್ಲಾ ಫೀಡ್ ಕೊಡ್ತೀರಾ? ಎಲ್ಲಾ ಫೀಡ್ನು ಇದೇ ತರನೇ ಒಂದು ಟ್ರೇನ್ ಅಲ್ಲೇ ಕೊಡ್ತೀವಿ. ಎಲ್ಲಾ ಟ್ರೇನ್ ಅಲ್ಲೇ ಕೊಡೋದು. ಫೀಡ್ಸ್ ಎಲ್ಲ ಈ ತರ ಟ್ರೇಲ್ ಹಾಕ್ಬಿಟ್ರೆ ಅವು ಬಂದ್ಬಿಟ್ಟು ಅಲ್ಲೇ ತಿನ್ಕೋತವೆ. ನೀರ್ನ ನೋಡಿ ಆತರ ಆ ಕಡೆ ಅಲ್ಲಿ ವಾಟರ್ ಡ್ರಿಂಕರ್ ಇದೆ, ಅಲ್ಲಿ ಅವೇ ಹೋಗ್ ಕುಡ್ಕೋತವೆ. ನೀರ್ ಬೇಕಿದ್ರೆ ಆತರ ಕುಡಿ. ಇಲ್ಲಿ ನಾವು ಸಿಕ್ಕ ಗೊಬ್ಬರನ ನಮ್ ತೋಟಕ್ಕೆ ಯೂಸ್ ಮಾಡ್ಕೋತೀವಿ. ಇದು ನಾವು ಯಾವಾಗ್ಲೂ ಎತ್ತಕ್ಕಾಗಲ್ಲ. ನಾವೇನ್ ಮಾಡ್ತೀವಿ, ನಾವ್ ಇನ್ನ ಅದಕ್ಕೆ ಯಾವ್ದೇ ರೀತಿ ಒಟ್ಟಾಗ್ಲಿ ಏನು ಹಾಕಿಲ್ಲ. ಹಂಗಾಗಿ ಏನ್ ಮಾಡ್ತೀವಿ, ತಿಂಗ್ಳಿಗೊಂದ್ಸತಿ ಅದನ್ನ, ಇಲ್ಲ ಫ್ರೀ ಇದ್ರೆ ತಿಂಗ್ಳಿಗೆ 2 ಸತಿನೂ ಗುಡಿಸ್ಬಿಟ್ಟು ತೋಟಕ್ಕೆ ಮರ್ಮರ್ಕೆ ಎಲ್ಲಿ ಯಾವ್ದಕ್ಕೆ ರಿಕ್ವೈರ್ಮೆಂಟ್ ಇರುತ್ತೋ ಅಂತ ನೋಡಿ ಹಾಕ್ತಿವಿ. ಅದು ನಮ್ಗೆ ಒಂದು ಪ್ರಾಫಿಟ್. ಯಾಕಂದ್ರೆ ಕೆಲವು ರೋಗಗಳು ಇರುತ್ತಲ್ಲ ತೆಂಗಿನ ಮರದಲ್ಲಿ, ಅದು ಸ್ವಲ್ಪ ಕಡಿಮೆ ಆಗುತ್ತೆ. ನಾವು ಗಮನಿಸಿರೋದು ರೋಗಗಳು ಕಡಿಮೆ ಆಗುತ್ತೆ. ಫಸ್ಟ್ ಯಾವ್ದು ಕಾವೇರಿ ಇದಿತ್ತಲ್ಲ ಕೋಳಿ, ಆ ಟೈಮಲ್ಲಿ ನಾವು ಹಾಕಿ ನೋಡಿದ್ವಿ. ಅವಾಗ ರೋಗಗಳು ಸ್ವಲ್ಪ ಕಂಟ್ರೋಲ್ ಆಯ್ತು. ಈಗ ಅಷ್ಟು ಬರ್ತಾ ಇಲ್ಲ, ಬಟ್ ಅದನ್ನ ಬಳಸ್ಕೊತಾ ಇದೀವಿ. ರೋಗಗಳು ತುಂಬಾ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ತೆಂಗಿನ ಮರಕ್ಕೆ, ನಮಗ್ ಗೊತ್ತಿರೋ ಪ್ರಕಾರ. ಈಗ ನೀವ್ ಹೇಗೆ ಈಗೇನು ಔಟ್ ಸೈಡ್ ಮೇಯೋ ಕೋಳಿಗೆ ಏನ್ ಕೊಟ್ಟಿದ್ದೀರಾ, ಅಲ್ಲಿ ತಾಯಿ ಕೋಳಿಗಳಿಗೂ ಅದೇ ಆಹಾರ, ಅದೇ ಫುಡ್ ಬೇರೆ ಯಾವ್ದು ಕೊಡಲ್ಲ. ಯಾಕಂದ್ರೆ ಅದನ್ನು ಮತ್ತೆ ಇಲ್ಲಿ ಬಂದ ಫುಡ್ ಅಡ್ಜಸ್ಟ್ ಆಗ್ಬೇಕಲ್ಲ. ಇಲ್ಲಿ ಅಲ್ಲೊಂದ್ ಹಾಕ್ಬಿಟ್ಟು ಆಚೆ ಕಡೆ ಒಂದ್ ಹಾಕಿದ್ರೆ ಅದು ಅಡ್ಜಸ್ಟ್ ಆಗಲ್ಲ. ಅಲ್ಲಿ ತಿಂದಿದ್ನೆ ಇಲ್ಲೂ ಬಂದಾಗ ತಿನ್ನುತ್ತೆ.
ಸೊ ಸೇಮ್ ಫುಡ್ನೇ ನಾವ್ ಅಲ್ಲೂ ಹಾಕೋದು. ಮರಿಗಳಿಗೂ ಅದನ್ನೇ ಹಾಕ್ತಿವಿ, ದೊಡ್ಡವಕ್ಕೂ ಅದನ್ನೇ ಹಾಕ್ತಿವಿ. ಅದೆಲ್ಲ ಕಲ್ಸುತ್ತೆ. ತಾಯಿ ಕಳ್ಸೋದ್ರಿಂದ ನಮ್ಗೇನು ಸಮಸ್ಯೆ ಇಲ್ಲ. ಅಂದ್ರೆ ಈಗ ನಾವು ಹ್ಯಾಚಿಂಗ್ ಮಾಡಿ ಕೃತಕವಾಗಿ ಮೊಟ್ಟೆ ತಗೊಂಡು ಮರಿ ಮಾಡೋದ್ರಿಂದ ನಾವೇ ಎಲ್ಲದನ್ನು ಕಲ್ಸ್ಬೇಕು. ಆಮೇಲೆ ನಾವು ಕಲ್ಸಿದ್ದೀನಿ ಎಲ್ಲಾನು ಕಲ್ತ್ಕೊಳೋದಕ್ಕೂ ಆಗಲ್ಲ ಅದು. ನೋಡಿ ನೀವೀಗ ಹೇಳಿದ್ರಲ್ಲ, ಇದ್ರಲ್ಲಿ ಒಂದ್ ಹೇಳ್ತೀನಿ, ಆ ಕೃತಕವಾಗಿ ಮರಿ ಮಾಡಿಸಿರ್ತೀರಲ್ಲ, ಅದ್ರ ಕೈಲಿ ಕೂರ್ಸಿ ಮರಿ ಮಾಡ್ಸಿ, ಆ ಕೋಳಿ ಕೈಲಿ ಕೂರ್ಸಿ ಮರಿ ಮಾಡ್ಸಿ ನೋಡೋಣ. ಚಾನ್ಸೇ ಇಲ್ಲ, ಅದು ಕೂರೋದೇ ಇಲ್ಲ ಕಾವಿಗೆ. ಕೃತಕವಾಗಿ ಕೂರ್ಸ್ತಿರೋದ್ನ ಕೂರ್ಸ್ ನೋಡಿಬೇಕ್ರಿ ನೀವೆಲ್ಲಾದ್ರು. ನಾನು ನೋಡಿಲ್ಲ ಇದುವರೆಗೂ, ಬಟ್ ಕೇಳಿರೋದು. ಜೊತೆಗೆ ನಾನ್ ಮಾಡಿದ್ರೆ ಹೇಳ್ತಿದ್ದೆ ಹಿಂಗೆ ಅಂತ. ನಾನು ಯೂಟ್ಯೂಬ್ ಅಲ್ಲೂ ನೋಡಿದೀನಿ ಕೆಲವು ಸಾರಿ ನಾನು ಬೇರೆ ಕಡೆ ಮೇಲ್ಗಡೆ ಶೆಡ್ ಅಲ್ಲಿ ಇದೆ ಕೋಳಿಗಳಿದೆ, ಅವ್ರ ಶೆಡ್ ಅಲ್ಲಿ ಕೇಳ್ತೀನಿ, ನಿಮ್ದು ಕಾವಿ ಕೂರುತ್ತ ಕೋಳಿ? ಮೈಸೂರ್ ನಾಟಿ ತರ್ತಾರ ಅವ್ರು, ಮೈಸೂರ್ ನಾಟಿನೇ ತರೋದು, ಅವು ಹ್ಯಾಚಿಂಗ್ ಇಂದಲೇ ಬರೋದು. ಕೇಳಿದ್ರೆ ನಾವು ಏನು ಕಾವಿ ಕೂರಲ್ಲ ಅಂತಾರೆ. ಅರ್ಧ ಗಂಟೆ ಅಷ್ಟೇ ಮೊಟ್ಟೆ ಇಡೋದು ಬಿಡೋದು ಅಷ್ಟೇ. ಮೊಟ್ಟೆ ಇಟ್ಬಿಟ್ಟು ಹೋಗ್ಬಿಡುತ್ತ ಅದು. ಅದೇನ್ ಕಾವಿ ಕೂರಲ್ಲ. ಅದೇನು ಮೊಟ್ಟೆ ತಕೊಳವರೆಗೂ ಕೂತಿರುತ್ತೆ, ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಇಡ್ಬೇಕಲ್ಲ ಅದು ಆಲ್ರೆಡಿ. ಅದಕ್ಕೆ ವಂಶಾಭಿವೃದ್ಧಿ ಮಾಡ್ಬೇಕು ಅನ್ನೋದು ಮೈಂಡ್ ಅಲ್ಲೇ ಇಲ್ಲ ಅದಕ್ಕೆ. ನಮ್ಗೆ ಈ ನಾಟಿ ಕೋಳಿಲಿ ಹಂಗಿಲ್ಲ, ಎಲ್ಲದೂ ಇದೆ. ಅದೇ ಕಲ್ಸುತ್ತೆ ನ್ಯಾಚುರಲ್. ಮೊಟ್ಟೆ ಇಡುತ್ತಲ್ವಾ, ಮೊಟ್ಟೆ ಇಡೋದಕ್ಕೆ ಯಾವ ಪ್ಲೇಸ್ ಅಲ್ಲಿ ಇಟ್ಟಿರುತ್ತೆ ನಿಮಗೆ ಗೊತ್ತಾಗುತ್ತೆ? ಅದು ಯಾವ ಪ್ಲೇಸ್ ಅಲ್ಲಿ ಇರುತ್ತೆ? ನಮ್ಗೆ ಇಲ್ಲಿ ಈ ಸೈಡ್ ಬಂದ್ಬಿಟ್ಟು ಗೋಡೆ ಸೈಡ್ ಅಲ್ಲಿ ಇಟ್ಬಿಡ್ತಾವ ಮೊಟ್ಟೆ. ಗೋಡೆ ಸೈಡ್ ಔಟ್ ಸೈಡ್ ಎಲ್ಲೋ ಇಟ್ಟಿರಲ್ಲ ಮೊಟ್ಟೆ? ಔಟ್ ಸೈಡ್ ಯಾವ್ದೇ ಕಾರಣಕ್ಕೂ ಮಾಡೇ ಇಡಲ್ಲ, ಎಲ್ಲೂ ಇಡಲ್ಲ. ನಾವು ಆತರ ಸೋಗೆ ಹಾಕಿದ್ವಾ ಅಲ್ಲೂ ಇಡಲ್ಲ. ಏನ್ ಇದ್ರೂನು ಈ ಗೋಡೆ ಸೈಡ್ ಬಂದ್ಬಿಟ್ಟು ಅದೇ ಕೂತ್ಬಿಟ್ಟು ಇಟ್ಬಿಟ್ಟು ಅಲ್ಲೇ ಕಾವಿ ಕೂರ್ತ ರೀತಿ ಈ ತರ ರೆಕ್ಕೆ ಬಿಟ್ಕೊಂಡು ಅಲ್ಲೇ ಕೂತಿರ್ ಎದ್ದೋಗಲ್ಲ. ಮೊಟ್ಟೆ ಇಟ್ರು ಕಾವಿ ಇದ್ ಮಾಡ್ತಾರೆ, ಪ್ರೊಟೆಕ್ಟ್ ಮಾಡ್ತಾರೆ. ಈಗ ಒಂದ್ಸರಿ ಒಂದು ಕೋಳಿ ಮೊಟ್ಟೆ ಇಡ್ತು ಅಂದ್ರೆ ಒಂದ್ಸರಿ ಒಂದೇ ಇಡೋದಲ್ವಾ? ಒಂದೇ ಇರೋದು. ಅಂದ್ರೆ ಈಗ 20 ದಿವಸ ಇಡುತ್ತೆ, ಇಲ್ಲ 15 ಇಡ್ತವೆ, ಇಲ್ಲ 18, 20 ಈ ರೀತಿ ಇಡ್ತವೆ. ಆದ್ರೆ ದಿನ ಒಂದೊಂದು. ಈಗ ಮೊಟ್ಟೆ ಇಡಕ್ ಇವಾಗ ಸ್ಟಾರ್ಟ್ ಆಯ್ತಂದ್ರೆ ಒಂದ್ 15 ಇಡೋ ಅದ್ರ ಕೆಪಾಸಿಟಿ ಮೇಲೆ, ಇನ್ಸೈಡ್ ಯಾವ ರೀತಿ ಡೆವಲಪ್ಮೆಂಟ್ ಆಗಿರುತ್ತೋ ಆ ರೀತಿ 15 ಇಡ್ಬೋದು, 18 ಇಡ್ಬೋದು, ಇಲ್ಲ 20 ಇಡ್ಬೋದು ಅಷ್ಟೇ. ಅಲ್ಲಿವರೆಗೂ ಇಡುತ್ತೆ. ಅದಾದ್ಮೇಲೆ ಕಾವಿ ಕೂರು. ನೀವು ಅದ್ರಲ್ಲಿ ಯಾವ ಮೊಟ್ಟೆ ಚೆನ್ನಾಗಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಯಾವ್ದಾರ ಒಂದು ಬಲಿಷ್ಠವಾದ ಕೋಳಿ ನೋಡ್ಕೊಂಡು ಎಷ್ಟು ರೆಕ್ಕೆ ದೊಡ್ಡದಾಗಿದೆ, ಎಷ್ಟು ಮೊಟ್ಟೆನ ಕಾವು ಕೊಡ್ಬೋದು, ಕಾವಿ ಕೂರಿಸ್ಬೋದು ಅಂತ ಎಲ್ಲಾದ್ನು ಅಂದಾಜಿಸಿ ಆಮೇಲೆ ಅದನ್ನು ಕಾವಿ ಕೂರಿಸ್ತೀವಿ. ಈಗ ನೀವು ಮೊಟ್ಟೆ ಇಟ್ಟಿದ್ ಎಲ್ಲಾ ಕೋಳಿನೂ ಕಾವಿ ಕೂರ್ಸಲ್ಲ? ಇಲ್ಲ 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 ಇಲ್ಲ, ಎಲ್ಲಾದ್ನು ಕೂರ್ಸಕ್ ಆಗಲ್ಲ. ಈಗ ನಾನು ಹೇಳ್ದೆ ಕಣ್ಗೋಳಿಗ್ ಕೂರ್ಸಕ್ ಆಗಲ್ಲ, ಅವಕ್ಕೆ ಏನು ಗೊತ್ತಿರಲ್ಲ. ಒಂದ್ಸರಿ ಕಾವಿ ಕೂತ್ ಎದ್ರೆ ನೆಕ್ಸ್ಟ್ ಟೈಮ್ ಕೂರ್ಬೇಕು ಅಂತ ಗೊತ್ತಾಗುತ್ತೆ. ಅವ್ರಲ್ಲೂ ಕೆಲವು ಆರ್ಭಟ ಮಾಡುತ್ತೆ. ಆರ್ಭಟ ಅಂದ್ರೆ ಅಲ್ಲಿ ಹೋಗಿ ಕಾವಿ ಕೂರ್ಸಿದ್ಮೇಲೆ ಸುಮ್ನೆ ಕೂತಿರುತ್ತೆ. ನೆಕ್ಸ್ಟ್ ಕಾಲಲ್ಲೇ ಹಿಂಗ ಅನ್ನೋದು, ಮೊಟ್ಟೆನ ಬೀಳ್ಸೋದು, ಏನೇನೋ ಮಾಡುತ್ತೆ. ನೆಕ್ಸ್ಟ್ ಟೈಮ್ಗೆ ಅದು ಆತರ ಏನ್ ಮಾಡಲ್ಲ. 2ನೇ ಟೈಮ್ ಅಲ್ಲಿ ಮೊಟ್ಟೆ ಇಟ್ಟಾಗ ಏನ್ ಮಾಡಲ್ಲ. ಕಾವಿ ಕೂರೋದಕ್ಕೆ ಅಂದ್ರೆ ಮೊಟ್ಟೆ ಇಟ್ಟಾದ್ಮೇಲೆ ಕೂರೋದಕ್ಕೆ ರೆಡಿ ಆಗಿರುತ್ತೆ. ಆ ಟೈಮಲ್ಲಿ ಕೂರ್ಸಿದ್ರೆ ಸುಮ್ನೆ ಕೂರುತ್ತೆ. ಜೊತೆಗೆ ಮರಿನೂ ಚೆನ್ನಾಗ್ ಮಾಡುತ್ತೆ. ಅದು ಕಾವು ಚೆನ್ನಾಗಿರ್ಬೇಕು. ಬಟ್ ಎದ್ಬಿಟ್ಟು ಯಾವಾಗ್ಲೂ ಫೀಡ್ಸ್ ಹೋಗೋದು ಅದಕ್ಕೆ ಇದಕ್ಕೆ ಅಂದ್ರೆ ಆಗಲ್ಲ. ಫೀಡ್ಸ್ ನಾವ್ ಅಲ್ಲೇ ಕೊಟ್ರು ತಿನ್ನಲ್ಲ ಆ ಟೈಮಲ್ಲಿ. ಫಸ್ಟ್ ಟೈಮಲ್ಲಿ ತುಂಬಾನೇ ಆರ್ಭಟ ಮಾಡುತ್ತೆ.